ಅದೇ ಭೂಮಿ ಅದೇ ಬಾನು ಈ ನಯನ ನೂತನ, ಅದೇ ದಾರಿ ಅದೇ ತಿರುವು ಈ ಪಯಣ ನೂತನ. ಸಾರಿ ಕ್ಲಾಸ್, ಇದು ಸಿಂಗಿಂಗ್ ಕ್ಲಾಸ್ ಅಲ್ಲ, ದಿಸ್ ಇಸ್ ಅ ಮ್ಯಾಥಮೆಟಿಕ್ಸ್ ಕ್ಲಾಸ್. ವೆಲ್ಕಮ್ ಯು ಬ್ಯಾಕ್ ಟು ದಿಸ್ ಆನ್ಲೈನ್ ಕ್ಲಾಸ್ ಆನ್ ಮ್ಯಾಟ್ರಿಸಸ್. ಸ್ಟೂಡೆಂಟ್ಸ್, in the previous class ನಮ್ಮ ಹಿಂದಿನ ತರಗತಿಗಳಲ್ಲಿ we have seen the addition of matrices, the subtraction of matrices and the scalar multiplication of matrices. So in this class we are going to discuss the most important and critical topic in matrices called multiplication of matrices. So add ಮಾಡೋದು ನೋಡಿದ್ರಿ, ಸಬ್ಟ್ರಾಕ್ಟ್ ಮಾಡೋದು ನೋಡಿದ್ರಿ, ಸ್ಕೇಲರ್ ಮಲ್ಟಿಪ್ಲಿಕೇಶನ್ ನೋಡಿದ್ರಿ. ಈಗ ಎರಡು ಮ್ಯಾಟ್ರಿಕ್ಸ್ನ ಹೇಗೆ ಮಲ್ಟಿಪ್ಲೈ ಮಾಡೋದು, what are the conditions for two matrix to be multiplied. So one main condition is if two matrices are to be multiplied, ಎರಡು ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಆಗಬೇಕು ಅನ್ನೋದಾದರೆ then the number of columns in the first matrix should be equal to the number of rows in the second matrix. I repeat, if there are two matrix, say A and B, ಎ ಆ್ಯಂಡ್ ಬಿ ಮತ್ತು ಅಂತ ಎರಡು ಮ್ಯಾಟ್ರಿಕ್ಸ್ ಇದ್ದರೆ, ಇಫ್ ಐ ಹ್ಯಾವ್ ಟು ಮಲ್ಟಿಪ್ಲೈ ಎ ಇಂಟು ಬಿ, ಎ ಇಂಟು ಬಿ ಮಲ್ಟಿಪ್ಲೈ ಆಗಬೇಕು ಅನ್ನೋದಾದರೆ ದೆನ್ ದ ನಂಬರ್ ಆಫ್ ಕಾಲಮ್ಸ್ ಇನ್ ದ ಫಸ್ಟ್ ಮ್ಯಾಟ್ರಿಕ್ಸ್ ಅಂದರೆ ಎ ಶುಡ್ ಬಿ ಈಕ್ವಲ್ ಟು ದ ನಂಬರ್ ಆಫ್ ರೋಸ್ ಇನ್ ದ ಸೆಕೆಂಡ್ ಮ್ಯಾಟ್ರಿಕ್ಸ್. ಈ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗೋದಾದರೆ ಎ ಇಂಟು ಬಿ ಅನ್ನೋದು ನಾವು ಕಂಡುಹಿಡಿಬೋದು. ಅದು ಹೇಗೆ ಅಂತ ವಿಲ್ ಸ್ಟಾರ್ಟ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್. ಸೊ ಪ್ಲೀಸ್ ಬಿ ಕೇರ್ಫುಲ್. ನೀವು ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆ್ಯಡ್ ಮಾಡ್ತಾ ಇರೋ ಥರ ನಾವು ಮಲ್ಟಿಪ್ಲಿಕೇಶನ್ ಮಾಡಲ್ಲ. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ನಾವು ಇನ್ನೊಂದು ಥರ ಹೇಳೋದಾದರೆ ರೋ ಕಾಲಮ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಿ. ಇಸ್ ಇಟ್ ಕ್ಲಿಯರ್? ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇಸ್ ಕಾಲ್ಡ್ ದ ರೋ ಕಾಲಮ್ ಮಲ್ಟಿಪ್ಲಿಕೇಶನ್. ಅದು ಹೇಗೆ ಮಾಡೋದು ನಾವು ಲಿಸನ್. ಸೊ ದ ಹೆಡಿಂಗ್ ಇಸ್ multiplication of matrices. So let me say there is a matrix A. So usually a matrix na hege denote ಮಾಡ್ತೀರಿ, Aij, and whose order is m cross n. ಈಗ m cross n ಅಂದರೆ ಏನು ತೋರಿಸುತ್ತೆ? m is the number of rows in this matrix and n indicates the number of columns in the matrix A. Now if there is another matrix B, then let me say this element is Bij, then this matrix should be of order n cross. ಏನನ ಇರಲಿ, here the number of columns is n and here the number of rows should be n. Only then the multiplication of matrices is ಪಾಸಿಬಲ್. ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೇಷನ್ ಆಗಬೇಕು ಅನ್ನೋದಾದರೆ ಮೊದಲನೇದು ಫಸ್ಟ್ ಮ್ಯಾಟ್ರಿಕ್ಸಲ್ಲಿ ಕಾಲಮ್ಸ್ ಎಷ್ಟಿದೆ ನೋಡಿ ಆ್ಯಂಡ್ ಸೆಕೆಂಡ್ ಮ್ಯಾಟ್ರಿಕ್ಸಲ್ಲಿ ರೋಸ್ ಎಷ್ಟಿದೆ ನೋಡಿ, ಅವೆರಡು ಸೇಮ್ ಇದ್ದರೆ ದೆನ್ ಯು ಕ್ಯಾನ್ ಮಲ್ಟಿಪ್ಲೈ. ಸೊ ಇಫ್ ಐ ಸೇ ಲೆಟ್ ಮೀ ಸೇ ಇಟ್ ಈಸ್ ಎನ್ ಕ್ರಾಸ್ ಪಿ ಅಂತ ಅಂದ್ಕೊಂಡ್ರೆ, ನಾವು ಇಫ್ ಸಪೋಸ್ ಇಫ್ ಐ ವಾಂಟ್ ಎ ಬಿ, ನನಗೆ ಎ ಇಂಟು ಬಿ ಬೇಕು, ದೆನ್ ಎ ಇಂಟು ಬಿ ವಿಲ್ ಬಿ ಲೆಟ್ ಮೀ ಸೇ ಸಮ್ ಅದರ್ ಮ್ಯಾಟ್ರಿಕ್ಸ್ ಸಿ ಐ ಜೆ ಅಂತ ಅಂದ್ಕೊಳ್ಳಿ. ನೆನ್ಪಿಟ್ಕೊಳ್ಳಿ, ಇಫ್ ಎನ್ ದಿಸ್ ವ್ಯಾಲ್ಯೂ ಇಸ್ ಸೇಮ್, ಇಲ್ಲಿ ನಂಬರ್ ಆಫ್ ಕಾಲಮ್ಸ್ ಆ್ಯಂಡ್ ನಂಬರ್ ಆಫ್ ರೋಸ್ ಇದ್ದಾಗ ಮಲ್ಟಿಪ್ಲೈ ಮಾಡಿದಾಗ ಯಾವ ಆರ್ಡರ್ ಮ್ಯಾಟ್ರಿಕ್ಸ್ ಬರುತ್ತೆ ಅನ್ನೋದಾದರೆ ಇಟ್ ಈಸ್ ಆಲ್ವೇಸ್ ದಿ ಔಟರ್ ವ್ಯಾಲ್ಯೂ. ಸೊ ಇಟ್ ಈಸ್ ದ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ವಿಲ್ ಬಿ ಆಫ್ ಆರ್ಡರ್ ಎಮ್ ಕ್ರಾಸ್ ಪಿ. ರೈಟ್? ಅರ್ಥವಾಗ್ತಿದೆಯಾ? ಬಿಕಾಸ್ ದಿಸ್ ಎನ್ ಇಸ್ ಸೇಮ್, ದೆನ್ ದಿ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಅಂದರೆ ಮಲ್ಟಿಪ್ಲೈ ಮಾಡಿದಾಗ ಬರುವಂಥ ಮ್ಯಾಟ್ರಿಕ್ಸ್ ಆರ್ಡರ್ ಏನಿರುತ್ತೆ, ಎಮ್ ಕ್ರಾಸ್ ಪಿ ಇರುತ್ತೆ. Example, if A is of order, let me say Aij 2 cross 3. ನಮಗೆ ಗೊತ್ತು 2 cross 3 ಯಾವ ಮ್ಯಾಟ್ರಿಕ್ಸ್ ಇಸ್? ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲ, ಬಿಕಾಸ್ ಇಟ್ ಇಸ್ ಅ ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಸೊ ಎ ಮ್ಯಾಟ್ರಿಕ್ಸು 2 cross 3 ಇದೆ. ನೆಕ್ಸ್ಟ್ ಲೆಟ್ ಮೀ ಸೇ ಮ್ಯಾಟ್ರಿಕ್ಸ್ Bij ಅಂದ್ಕೊಳ್ಳೋಣ. ದಿಸ್ ಈಸ್ ಆಫ್ ಮ್ಯಾಟ್ರಿಕ್ಸ್ 3 cross 2. ಅರ್ಥವಾಗ್ತಿದೆಯಾ? ಸೊ ಎ ಮ್ಯಾಟ್ರಿಕ್ಸ್ ಇಸ್ 2 cross 3, ಬಿ ಮ್ಯಾಟ್ರಿಕ್ಸ್ ಇಸ್ 3 cross 2. ಇಲ್ಲಿ ನೋಡಿ 3 ಈಸ್ ಈಕ್ವಲ್ ಟು 3 ಹಿಯರ್. ಸೊ ದೇರ್ ಫೋರ್ ಎ ಇಂಟು ಬಿ ವಿಲ್ ಬಿ ಅನದರ್ ಮ್ಯಾಟ್ರಿಕ್ಸ್, ಲೆಟ್ ಮೀ ಸೇ ಸಿ ಐ ಜೆ. ಇದು ಬರೀ ಜನರಲಾಗಿ ಹೇಳ್ತಾ ಇದ್ದೀನಿ, ನಾವು ಪ್ರಾಬ್ಲಮ್ಸ್ ಮಾಡೋದು ನಿಮಗೆ ನೀಟಾಗಿ ಅರ್ಥ ಆಗುತ್ತೆ, ಡೋಂಟ್ ವರಿ. ಸೊ 3 ಆ್ಯಂಡ್ 3 ಸೇಮ್ ಇರೋದ್ರಿಂದ ಎ ಇಂಟು ಬಿ ಆರ್ಡರ್ ಏನಿರುತ್ತೆ? ಎಸ್ ಹೇಮಂತ್? ರೈಟ್. ಸೊ ಇಟ್ ಈಸ್ 2 cross
2 ಗುಡ್. ಸೊ ಈ ಥರ ನಮಗೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅನ್ನೋದು ನಾವು ಮಾಡ್ತಾ ಹೋಗ್ತೀವಿ. ಸೊ ಇನ್ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡುವಾಗ ಬೋತ್ ದ ಮ್ಯಾಟ್ರಿಸಸ್ ಸೇಮ್ ಆರ್ಡರ್ ಇದ್ದರೆ ಮಾತ್ರ ನಾವು ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡ್ಬೋದಿತ್ತು. ಬಟ್ ಮಲ್ಟಿಪ್ಲಿಕೇಶನ್ ಆ ರೀತಿ ಅಲ್ಲ. ಮಲ್ಟಿಪ್ಲಿಕೇಷನಲ್ಲಿ ಸಮ್ಟೈಮ್ಸ್ ಏನದು ಆರ್ಡರ್ ಸೇಮ್ ಇದ್ದರೆ ದಟ್ಸ್ ನಾಟ್ ಅ ಪ್ರಾಬ್ಲಮ್. ಫಾರ್ ಎಕ್ಸಾಂಪಲ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲಿಕೇಶನ್ 2x2 ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡೋದು ಅಥವಾ 3x3 ಇಂಟು 3x3 ಮಲ್ಟಿಪ್ಲೈ ಮಾಡಿದ್ರೆ ಸಮಸ್ಯೆ ಇಲ್ಲ. ಇಲ್ಲಿ ಸಮಸ್ಯೆ ಯಾವಾಗ ಬರೋದು, ಇಫ್ ಒನ್ ಈಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ದಿ ಅದರ್ ಒನ್ ಈಸ್ ಅ ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಅದರ್ವೈಸ್ ಇಫ್ ಬೋತ್ ಆರ್ ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಸಸ್, ಒಂದು ರೋ ಮ್ಯಾಟ್ರಿಕ್ಸ್ ಒಂದು ಕಾಲಮ್ ಮ್ಯಾಟ್ರಿಕ್ಸ್ ಕೊಟ್ಟರು ಅಂತ ಹೇಳಿ, ಆಗ ಆ್ಯಕ್ಚುಲಿ ನಾವು ಅದನ್ನು ಆ ಎರಡು ಮ್ಯಾಟ್ರಿಕ್ಸ್ನ ಆ್ಯಡ್ ಮಾಡೋದಕ್ಕಾಗಲ್ಲ. ವಿ ಕೆನಾಟ್ ಆ್ಯಡ್ ದೋಸ್ ಮ್ಯಾಟ್ರಿಸಸ್, ಬಟ್ ಇನ್ ಫ್ಯಾಕ್ಟ್ ವಿ ಕ್ಯಾನ್ ಮಲ್ಟಿಪ್ಲೈ ದೋಸ್ ಮ್ಯಾಟ್ರಿಸಸ್. ಈಗ ವಿತ್ ದಿಸ್ condition, with this introduction, let me move directly to how do I multiply two matrices. Okay, ಇದನ್ನು ಅಳಿಸೋಣ. So please remember this. I'll take a matrix. ಇದನ್ನು worked example 15 ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಫೈಂಡ್ ಎ ಆ್ಯಂಡ್ ಬಿ. ಫೈಂಡ್ ಎ ಬಿ ಯಾವಾಗ, ಇಫ್ ಎ ಈಸ್ ಈಕ್ವಲ್ ಟು 2x2 ಮ್ಯಾಟ್ರಿಕ್ಸ್ ಕೊಟ್ಟಿದ್ದೀನಿ, 0 -1 0 2 ಇದೊಂದು ಮ್ಯಾಟ್ರಿಕ್ಸ್ ಎ ಕೊಟ್ಟಿದ್ದಾನೆ. ಆ್ಯಂಡ್ ದೆರ್ ಈಸ್ ಅನದರ್ ಮ್ಯಾಟ್ರಿಕ್ಸ್ ಬಿ. ಸೊ ದಿಸ್ ಮ್ಯಾಟ್ರಿಕ್ಸ್ ಇಸ್ ನಥಿಂಗ್ ಬಟ್ 3 5 0 and 0. It's a very simple matrix. So please be very careful. ಮ್ಯಾಥಮೆಟಿಕ್ಸ್ ಕ್ಲಾಸ್ ಕೂತ್ಕೊಳ್ಳೋವಾಗ ಸುಮ್ಮನೆ ಬೇರೆ ಹ್ಯಾಂಡಲ್ಲಿ ಕೂತ್ಕೊಬೇಡಿ. ಡೋಂಟ್ ಸಿಟ್ ಇನ್ ಬೇರ್ ಹ್ಯಾಂಡ್ಸ್. ಸೊ ಒಂದು ಬುಕ್ಕು ಮತ್ತು ಪೇಪರ್ ಇಟ್ಕೊಳ್ಳಿ, ವರ್ಕ್ ಮಾಡ್ತಾ ಹೋಗಿ. ಇಲ್ದಿದ್ರೆ ನಿಮಗೆ ಈ ಪ್ರೊಸೀಜರ್ ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ನಿಸ್ಬೋದು, ಬಟ್ ಆ್ಯಕ್ಚುಲಿ ಡಿಫಿಕಲ್ಟ್ ಅಲ್ಲ. ರಿಮೆಂಬರ್ ವಾಟ್ ಈಸ್ ದ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್, 2x2, and the order of matrix is this also 2x2. So A into B it's easily possible. ಎರಡು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಸೇಮ್ ಆರ್ಡರ್ ಇದ್ದರೆ ನಿಮಗೆ ಸಮಸ್ಯೆ ಇಲ್ಲ. ಇಟ್ ಇಸ್ ನಾಟ್ ಡಿಫಿಕಲ್ಟ್ ಫಾರ್ ಯು. ಓನ್ಲಿ ಇಫ್ ಇಟ್ ಈಸ್ ದಿ ಅದರ್ ಆರ್ಡರ್ಸ್ ಯು ಶುಡ್ ಬಿ ವೆರಿ ಕೇರ್ಫುಲ್. ಸೊ ಎರಡು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದೆ, ಸಮಸ್ಯೆ ಇಲ್ಲ. ಸೊ ಐ ಹ್ಯಾವ್ ಟು ಫೈಂಡ್ ಎ ಇಂಟು ಬಿ. ಸೊ ಎ ಇಂಟು ಬಿ ಅಂದರೆ ಎರಡು ಮ್ಯಾಟ್ರಿಕ್ಸ್ ನಾವು ನಾರ್ಮಲಿ ಬರೆಯೋ ಥರ ಬರ್ಕೊಳ್ಳಿ. ಸೊ ಇಟ್ ಈಸ್ 0 -1 and 0 and 2. And in the second matrix it is 3 5 0 0. ಫಸ್ಟ್ ಪ್ರಾಬ್ಲಮ್ಮು ಡೀಟೇಲಾಗಿ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಬಿಕಾಸ್ ನೆಕ್ಸ್ಟ್ ಪ್ರಾಬ್ಲಮ್, ಪ್ರತಿ ಪ್ರಾಬ್ಲಮ್ ನಾವು ಅದೇ ಥರ ಸ್ಟೆಪ್ ವೈಸ್ ಮಾಡ್ತಾ ಹೋಗೋಕ್ಕಾಗಲ್ಲ. ವಿ ಆರ್ ಗೋಯಿಂಗ್ ಟು ಕಟ್ ಶಾರ್ಟ್ ಸ್ಟೆಪ್ಸ್. ಆ್ಯಕ್ಚುಲಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಈಸ್ ಕಾಲ್ಡ್ ರೋ ಕಾಲಮ್ ಮಲ್ಟಿಪ್ಲಿಕೇಶನ್. ಹಾಗಂದರೆ ಹೆಂಗೆ ಸರ್, ಲೆಫ್ಟ್ ಹ್ಯಾಂಡ್ ಸೈಡ್ನ ನಿಮ್ಮ ಹತ್ರ ಪೆನ್ಸಿಲ್ ಇದ್ದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಮ್ಯಾಟ್ರಿಸಸ್ನ ರೋ ಥರ ಒಂದು ಸರ್ಕಲ್ ಮಾಡ್ಕೊಬಿಡಿ. ಲೆಫ್ಟ್ ಹ್ಯಾಂಡ್ ಸೈಡ್ಸಲ್ಲಿ ಬರೀ ರೋ ತೊಗೋತೀವಿ ಫಸ್ಟ್ ಮ್ಯಾಟ್ರಿಕ್ಸಲ್ಲಿ, ಸೆಕೆಂಡ್ ಮ್ಯಾಟ್ರಿಕ್ಸಲ್ಲಿ ಬರೀ ಕಾಲಮ್ ತಗೊಳ್ತೀವಿ. ಇಸ್ ಇಟ್ ಕ್ಲಿಯರ್? ಸೊ ದಿಸ್ ಇಸ್ ಹೌ ವಿ ಮಲ್ಟಿಪ್ಲೈ. ಯಾವ ಥರ ನಾವು ವಿ ನೋ ದಟ್, ನಮ್ಗೆ ಆಲ್ರೆಡಿ ಗೊತ್ತು ಏನಂತ, ಇದು 2x2 ಆಗಿರೋದ್ರಿಂದ ಮಲ್ಟಿಪ್ಲೈ ಮಾಡಿದಾಗಲೂ ನಮಗೆ 2x2ನೇ ಬರುತ್ತೆ. ಹೇಗೆ ಅಂತಂದರೆ, ಆಲ್ವೇಸ್ ಪ್ಲೀಸ್ ಬಿ ಕೇರ್ಫುಲ್. ಇದು ಒಂದು ಸ್ಟೆಪ್ನ ಡೀಟೇಲಾಗಿ ಹೇಳ್ಕೊಡ್ತೀನಿ. ಆಲ್ವೇಸ್ ಫಸ್ಟ್ ಎಲಿಮೆಂಟ್ ವಿಲ್ ಬಿ ಮಲ್ಟಿಪ್ಲೈ ದ ಫಸ್ಟ್ ರೋ ವಿತ್ ದ ಫಸ್ಟ್ ಕಾಲಮ್. ಓಕೆ, ಅದು ಆ್ಯಕ್ಚುಲಿ ಹೇಗೆ ಬರೀತೀರಿ ಅಂದರೆ, ಫಸ್ಟ್ ರೋಲ್ ಎಲಿಮೆಂಟ್ಸ್ ಏನಿದೆ 0 -1 ಇದೆ, ಫಸ್ಟ್ ರೋಲಿ ಫಸ್ಟ್ ಕಾಲಮ್ ಏನಿರುತ್ತೆ 3 and 0 ಇದೆ. ಅರ್ಥವಾಯ್ತಾ? ಸೊ ಫಸ್ಟ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಆದಮೇಲೆ ನಾವು ಮಲ್ಟಿಪ್ಲೈ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಾಡ್ತೀವಿ. ನೆಕ್ಸ್ಟ್ ವಿಲ್ ಗೋ ಫಾರ್ ಫಸ್ಟ್ ರೋ ಜೊತೆ ಎಷ್ಟು ಕಾಲಮ್ ಇದಾವೋ ಎಲ್ಲ ಮಲ್ಟಿಪ್ಲೈ ಆಗಬೇಕು. ಓಕೆ, ಆಮೇಲೆ ನಾವು ಸೆಕೆಂಡ್ ರೋಗೆ ಹೋಗಬೇಕು. ಓಕೆ, ಸೊ ಫಸ್ಟ್ ರೋ ಜೊತೆ ಫಸ್ಟ್ ಕಾಲಮ್ ಆಯಿತು. ನಾವು ಲೆಟ್ಸ್ ಗೋ ಟು ದ ಫಸ್ಟ್ ರೋ ವಿತ್ ದ ಸೆಕೆಂಡ್ ಕಾಲಮ್. ಸೆಕೆಂಡ್ ಕಾಲಮಲ್ಲಿ ಏನಿದೆ 5 and 0. ಅರ್ಥವಾಯ್ತಾ? ನಾವು ಸಿಮಿಲರ್ಲಿ ಈಗ ಬೇರೆ ಯಾವುದು ಕಾಲಮ್ಸ್ ಇಲ್ಲ. ನಾವು ಲೆಟ್ಸ್ ಗೋ ಟು ನೆಕ್ಸ್ಟ್ ರೋ. ಸೆಕೆಂಡ್ ರೋಗೆ ಹೋಗ್ತಾ ಇದ್ದೀವಿ. ನಮ್ಮ ರಿಸಲ್ಟೆಂಟ್ ಮ್ಯಾಟ್ರಿಕ್ಸಲ್ಲೂ ಕೂಡ ಸೆಕೆಂಡ್ ರೋಗೆ ಹೋಗ್ತೀವಿ. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ದ ರೋ ಮ್ಯಾಟ್ರಿಕ್ಸ್ ಹಿಯರ್ ಇಸ್ ದ ಸೆಕೆಂಡ್ ರೋ ಹಿಯರ್ ಇಸ್ 0 and 2. ಇಟ್ಸ್ ಕರೆಸ್ಪಾಂಡಿಂಗ್ ಕಾಲಮ್ ಏನು ಬರುತ್ತೆ? ದ ಕಾಲಮ್ ಇಸ್ 3 and 0. ಇಸ್ ಇಟ್ ಕ್ಲಿಯರ್? ಸೊ ಸೆಕೆಂಡ್ ರೋ ಜೊತೆ ಫಸ್ಟ್ ಕಾಲಮ್ ಕೆಲಸ ಮುಗೀತು. ನಾವು ಲೆಟ್ಸ್ ಗೋ ಫಾರ್ ಸೆಕೆಂಡ್ ರೋ ಜೊತೆ ವಿಲ್ ಟೇಕ್ ದ ಸೆಕೆಂಡ್ ಕಾಲಮ್. ಇಲ್ಲಿ ಸೆಕೆಂಡ್ ಕಾಲಮ್ ಏನು 5 0. ಓನ್ಲಿ ಇನ್ ದಿಸ್ ಪ್ರಾಬ್ಲಮ್ ವಿ ಆರ್ ಗೋನ್ ಗೋ ಇನ್ ಡೀಟೇಲ್. ಇಲ್ಲಿ ಡೀಟೇಲಾಗಿ ಬರ್ಕೊಂಡಿದ್ದೀನಿ, ಬಟ್ ಫ್ರಮ್ ನೆಕ್ಸ್ಟ್ ಪ್ರಾಬ್ಲಮ್ ಆನ್ವರ್ಡ್ಸ್ ವಿ ನೀಡ್ ನಾಟ್ ರೈಟ್ ದಿಸ್ ಸ್ಟೆಪ್. ಈ ಸ್ಟೆಪ್ ಬರ್ಕೊಂಡೇ ಮುಂದಕ್ಕೆ ಹೋಗಬೇಕು ಅಂತೇನಿಲ್ಲ, ಬಟ್ ನಿಮಗೆ ಅರ್ಥ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಐ ಹ್ಯಾವ್ ರಿಟನ್ ದಿಸ್ ಸ್ಟೆಪ್. ಓಕೆ, ನಾವು ಆ್ಯಕ್ಚುಲಿ ದ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಎ ಬಿ. ಎ ಬಿ ಈಸ್ ಈಕ್ವಲ್ ಟು ಹೇಗೆ ಮಲ್ಟಿಪ್ಲೈ ಮಾಡೋದಂದರೆ, ಫಸ್ಟ್ ಎಲಿಮೆಂಟ್
with first element and second element with second element. Corresponding element na now multiply ಮಾಡ್ತೀವಿ. So what is 0 into 3? Actually it is 0 into 3 plus, ಇದು ಪ್ರೊಸೀಜರ್, 0 into 3 plus minus 1 into 0. ಅರ್ಥವಾಗ್ತಿದೆಯಾ? ನೆಕ್ಸ್ಟ್ ಸಿಮಿಲರ್ಲಿ ಅಲ್ಲೂ ಅಷ್ಟೇ 0 into 5. ಪ್ರತಿ ಸರಿ ಸ್ಟೆಪ್ಪು ಬರೀಬೇಕಂದ್ರೆ ಅವಶ್ಯಕತೆ ಇಲ್ಲ. ಸೊ 0 into 5 ಇಸ್ ಬರ್ದಿದ್ದೀನಿ, ಪ್ಲಸ್ minus 1 into 0. Is it clear? ಅರ್ಥವಾಯ್ತಾ? ನಾವು ನೆಕ್ಸ್ಟ್ ಸಿಮಿಲರ್ಲಿ ವಿಲ್ ಗೋ ಟು ದ ಸೆಕೆಂಡ್ ರೋ ವಿತ್ ದ ಫಸ್ಟ್ ಕಾಲಮ್. 0 into 3 ಪ್ಲಸ್ ಏನು 2 into 0. ಗುಡ್. ಸೊ ಐ ಹ್ಯಾವ್ 2 into 0. ವ್ಯಾಲ್ಯೂ ಏನು ಬರುತ್ತೆ ಆಮೇಲೆ ನೋಡ್ಕೊಳ್ಳೋಣ. ನಾವು ನೆಕ್ಸ್ಟ್ ಸಿಮಿಲರ್ಲಿ 0 into 5. ಸೊ ಇಟ್ ಇಸ್ 0 into 5 ಪ್ಲಸ್ ಇನ್ ಬಿಟ್ವೀನ್ ಯಾವಾಗಲೂ ಪ್ಲಸ್ಸೇ ಬರಬೇಕು, 2 into 0. ಸೊ ಇಟ್ ಇಸ್ 2 into 0. ಇಲ್ಲಿಗೆ ಆ್ಯಕ್ಚುಲಿ ಪ್ರೊಸೀಜರ್ನ ಕೆಲಸ ಮುಗಿಯುತ್ತೆ. ನೆಕ್ಸ್ಟು ನಮ್ಮ ಲೀಗಲ್ ಮಲ್ಟಿಪ್ಲಿಕೇಶನ್ ಅಷ್ಟೇ. ಸೊ ವಾಟ್ ಈಸ್ 0 into 3? ಇಟ್ ಈಸ್ 0 ಪ್ಲಸ್ minus 1 into 0 is 0. Similarly 0 into 5 is 0 plus minus 1 into 0 is 0, and 0 into 3 is 0 plus 2 into 0 is 0. Similarly 5 into 0 is 0 plus 2 into 0 is 0. ಇಲ್ಲಿ ಎಲ್ಲ ಝೀರೋಗಳೇ ಇದ್ದಾರೆ, ಹೀರೋಗಳು ಯಾರೂ ಇಲ್ಲ, ಯಾಕೆಂದರೆ ಹೀರೋಗಳು ಕ್ಲಾಸಸ್ನ ನೋಡ್ತಾ ಇದ್ದಾರೆ ಕೂತ್ಕೊಂಡು. ಫೈನ್. ಸೊ ದಿಸ್ ಈಸ್ ನಥಿಂಗ್ ಬಟ್ 0 plus 0 ಏನು, again it's a 0. Similarly all the 4 values you get it as 0. We know that this is nothing but a 0 matrix ಅಲ್ವಾ. ಸೊ ದಿಸ್ ಈಸ್ ಅ 0 matrix. ಸೊ ಅದೇನಾನ ಬರಲಿ, ಪ್ರತಿ ಸರಿ 0 ಮ್ಯಾಟ್ರಿಕ್ಸ್ ಬರಬೇಕಂತೇನಿಲ್ಲ, ವ್ಯಾಲ್ಯೂಸ್ ಏನಾದರೂ ಬರಲಿ, ದ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ನ ಪ್ರೊಸೀಜರು ಇದು. ಇಸ್ ಇಟ್ ಕ್ಲಿಯರ್? ದಿಸ್ ಇಸ್ ಹೌ ಯು ಮಲ್ಟಿಪ್ಲೈ any two matrices. Only thing is, please be careful, the number of columns in first row should be equal to the number of rows in second matrix. ಆಗೇನಾಗುತ್ತೆ, the resultant matrix will be of order m cross p. Is it clear? So ಇದು ನಮ್ಮ ಮೊದಲನೇ ಎಕ್ಸಾಂಪಲ್. ಲೆಟ್ಸ್ ಗೋ ಫಾರ್ ದಿ ಸೆಕೆಂಡ್ ಎಕ್ಸಾಂಪಲ್. ನಾವು ಇನ್ನೊಂದು ಎಕ್ಸಾಂಪಲ್ ನೋಡುವ. ವಿಲ್ ಸಾಲ್ವ್ ಸಮ್ ಪ್ರಾಬ್ಲಮ್ಸ್. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಬರೋದು. ಓಕೆ, ಲೆಟ್ ಮಿ ಟೇಕ್ ದಿಸ್ ಎಕ್ಸಾಂಪಲ್ 14 ನಿಮ್ಮದು ವರ್ಕ್ಡ್ ಎಕ್ಸಾಂಪಲ್. ಇಲ್ಲಿ ಐ ಹ್ಯಾವ್ ಎ ಈಸ್ ಈಕ್ವಲ್ ಟು, ಲೆಟ್ ಮಿ ಸೇ 1 0 0 ಆ್ಯಂಡ್ -1. ಓಕೆ, ನೆಕ್ಸ್ಟ್ ಇನ್ನೊಂದು ಮ್ಯಾಟ್ರಿಕ್ಸ್ ತಗೊಳ್ಳೋಣ, ಬಿ ಅಂತ. ಬಿ ಈಸ್ ಆ್ಯಕ್ಚುಲಿ 0 1 1 ಆ್ಯಂಡ್ 0. ಇಲ್ಲಿ ನಾವು ಎ ಬಿ ಕಂಡುಹಿಡಿಯೋಣ. ಎ ಬಿನೂ ಕಂಡುಹಿಡಿಬೋದು, ಬಿ ಎನೂ ಕಂಡುಹಿಡಿಬೋದು, ಬಿಕಾಸ್ ಬೋತ್ ಆರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2. So you can either you can find out AB and also BA. So what is A into B? As you know, 1 0 0 -1. E matrix jote I am going to multiply 0 1 1 and 0. As I told you, pencil idre row matrix na row anta tagobodi. Okay, is it clear? Now next, ಫಸ್ಟ್ ಮ್ಯಾಟ್ರಿಕ್ಸ್ 2 ರೋ ತಗೋಬಿಡಿ, ಇಲ್ಲಿ 2 ಕಾಲಮ್ನ ಮಾರ್ಕ್ ಮಾಡ್ಕೊಬಿಡಿ, ಬಿಕಾಸ್ ದಟ್ ವಿಲ್ ಬಿ ಈಸಿ ಫಾರ್ ಯು ಟು ಡೂ ಇಟ್. ಸೊ ದಿಸ್ ಈಸ್ ನಥಿಂಗ್ ಬಟ್, ಇಲ್ಲಿ ನೋಡಿ, ಐ ಟೋಲ್ಡ್ ಯು ಫಾರ್ ಇದು ಯು ಶುಡ್ ಟೇಕ್ ದ ಫಸ್ಟ್ ರೋ ವಿತ್ ದ ಫಸ್ಟ್ ಕಾಲಮ್. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಏನಿದೆ, ಇಲ್ಲಿ 1 0 ಇಲ್ಲಿ ಇದೆ, 0 1 ಇದೆ. ಸೊ 1 into 0. ಸೊ 1 into 0 is 0 plus 0 into 1. What is 0 into 1? That is also 0. ಅರ್ಥವಾಯ್ತಾ? ಸೊ ಫಸ್ಟ್ ರೋ ವಿತ್ ಫಸ್ಟ್ ಕಾಲಮ್ ಕೆಲಸ ಮುಗೀತು. ಲೆಟ್ಸ್ ಗೋ ಫಾರ್ ಫಸ್ಟ್ ರೋ ವಿತ್ ಸೆಕೆಂಡ್ ಕಾಲಮ್. ಸೊ ಸೆಕೆಂಡ್ ಕಾಲಮಲ್ಲಿ 1 into 1 ಇದೆ, 1 into 1 is 1 ಪ್ಲಸ್ 0 into 0 ಇದೆ, 0 into 0 is 0. ನಮಗಿರೋದೇ 2 ಕಾಲಮ್. ಸೊ ಫಸ್ಟ್ ರೋನ ಜೊತೆ 2 ಕಾಲಮ್ ಕೆಲಸ ಮುಗೀತು. ವಿಲ್ ಲೀವ್ ಇಟ್ ದೇರ್. ಓಕೆ, ನಾವು ಸಿಮಿಲರ್ಲಿ ವಿಲ್ ಗೋ ಫಾರ್ ದ ಸೆಕೆಂಡ್ ರೋ. ಸೆಕೆಂಡ್ ರೋ ಅಂದರೆ ನಾವು ರಿಸಲ್ಟೆಂಟ್ ಮ್ಯಾಟ್ರಿಕ್ಸಲ್ಲೂ ಸೆಕೆಂಡ್ ರೋಗೆ ಬರ್ತೀವಿ. ಸೆಕೆಂಡ್ ರೋ ವಿತ್ ದ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. 0 into 0 ಬರುತ್ತೆ, 0 into 0 is 0 ಪ್ಲಸ್ ಇಲ್ಲಿ -1 into 1. -1 into 1 ಏನು, -1 ಬರುತ್ತೆ. ಯಾವಾಗಾದರೂ -1 ಬಂದರೆ ದಯವಿಟ್ಟು ಬ್ರ್ಯಾಕೆಟಲ್ಲಿ ಬರೀರಿ, ಬಿಕಾಸ್ ಆ ಮೈನಸ್ ಆಫ್ ಪ್ಲಸ್ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಅಥವಾ ಇಲ್ಲಿ ಪ್ಲಸ್ ಹಾಕದೆ ಡೈರೆಕ್ಟಾಗಿ ಬರೀಬೋದು, that is not a problem, but just for safer side. Now first second row with first column
job is done. Let's go for second row with second column. Now 0 into 1 is 0 plus minus 1 into 0 is again that is 0. 0 multiplied by anything is 0. Okay, now finally answer bardbudana. So 0 plus 0 is 0, 1 plus 0 is 1, 1 plus minus 1 plus 0 is minus 1, and 0 plus 0 is 0. So this is how you multiply A into B. Similarly, now B into A try madana. Let's see what we will get. Okay, it's ಏನಂದರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ನ ನೀವು ಹುಷಾರಾಗಿ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ದ ಮೋರ್ ಯು ಪ್ರಾಕ್ಟೀಸ್ ದ ಮೋರ್ ಯು ಗೋನ್ ಟು ಗೆಟ್. ಒಂದು ಗುಡ್ ನ್ಯೂಸ್ ಏನಂದರೆ ಸ್ಟೂಡೆಂಟ್ಸ್, ನೀವು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಕಲ್ತ್ಬಿಟ್ರೆ ಈ ಚಾಪ್ಟ್ರಲ್ಲಿರೋ 5 ಮಾರ್ಕರ್ ಕ್ವೆಶ್ಚನ್ ಆಲ್ಮೋಸ್ಟ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಬೇಸ್ ಮೇಲೇ ಬರುತ್ತೆ. ಸೊ ಇಫ್ ಯು ನೋ ಹೌ ಟು ಮಲ್ಟಿಪ್ಲೈ ದ ಮ್ಯಾಟ್ರಿಸಸ್ ಪ್ರಾಪರ್ಲಿ, 5 ಮಾರ್ಕ್ಸ್ ನಿಮ್ಮ ಜೇಬಲ್ ಇದ್ದಂಗೆ. ಸೊ ಈ ಚಾಪ್ಟ್ರಲ್ಲಿ ಬರುವಂಥ 5 ಮಾರ್ಕ್ಸ್ ಯು ವಿಲ್ ಬಿ ಯು ಕ್ಯಾನ್ ಈಸಿಲಿ ಡೂ ಇಟ್. ಓಕೆ, ಈಗ ನಾವು ವಿಲ್ ಗೋ ಫಾರ್ ಬಿ ಇಂಟು ಎ. ಸೊ ಬಿ ಇಂಟು ಎ ತಗೊಳ್ಳುವಾಗ ಐ ಹ್ಯಾವ್ ಅ ಮ್ಯಾಟ್ರಿಕ್ಸ್ ಬಿ ಫಸ್ಟ್ ಬರ್ಕೋಬೇಕು. ಪ್ಲೀಸ್ ಬಿ ಕೇರ್ಫುಲ್. ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡುವಾಗ ಮಾತ್ರ ಯಾವ ಮ್ಯಾಟ್ರಿಕ್ಸ್ ಹೇಳ್ತಾರೋ ಫಸ್ಟ್ ಅದನ್ನೇ ಬರ್ಕೋಬೇಕು. ಸೊ ಇಟ್ ಈಸ್ ನಾವು ನೆಕ್ಸ್ಟ್ ಏನು 1 0 0 minus 1. Okay, so this is nothing but multiply ಮಾಡೋಣ. ಆಸ್ ಐ ಟೋಲ್ಡ್ ಯು, ಫಸ್ಟ್ ರೋ ವಿತ್ ದ ಫಸ್ಟ್ ಕಾಲಮ್. ಅರ್ಥವಾಗ್ತಿದೆಯಾ? ಫಸ್ಟ್ ರೋನ ಫಸ್ಟ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. 0 into 1 is 0 plus 1 into 0 is 0. ಸೊ ಫಸ್ಟ್ ರೋ ಜೊತೆ ಫಸ್ಟ್ ಕಾಲಮ್ ಕೆಲಸ ಮುಗೀತು. ನಾವು ಫಸ್ಟ್ ರೋ ಜೊತೆ ಸೆಕೆಂಡ್ ಕಾಲಮ್ ತಗೊಳ್ತಾ ಇದ್ದೀನಿ. 0 into 0 is 0 plus 1 into minus 1 is I have minus 1. ಓಕೆ, ಅರ್ಥವಾಗ್ತಿದೆಯಲ್ಲ? ಎಮ್ ಐ ಫಾಸ್ಟ್? ಗೋ. ಓಕೆ, ಫೈನ್. ನೋ. ಸೊ 1 into 1 is ನಮ್ಗೆ ಗೊತ್ತು 1. ಅಂದರೆ ಈಗ ಸೆಕೆಂಡ್ ರೋ ತೊಗೊಳ್ತಾ ಇದ್ದೀನಿ. ಸೆಕೆಂಡ್ ರೋ ವಿತ್ ಫಸ್ಟ್ ಕಾಲಮ್. 1 into 1 is 1 ಪ್ಲಸ್ 0 into 0 ನಮ್ಗೆ ಗೊತ್ತು, ಇಟ್ ಈಸ್ 0. ಓಕೆ, ಫೈನ್. ನಾವು ನೆಕ್ಸ್ಟ್ ವಿಲ್ ಗೋ ಫಾರ್ ದಿಸ್ 1 into 0. ಸೆಕೆಂಡ್ ರೋ ವಿತ್ ಸೆಕೆಂಡ್ ಕಾಲಮ್. 1 into 0 is 0 ಪ್ಲಸ್ 0 into minus 1 is 0. ಈ ಒಂದು ಸ್ಟೆಪ್ ನೀವು ಕರೆಕ್ಟಾಗಿ ಮಾಡ್ಕೊಬಿಟ್ರೆ ಇಟ್ಸ್ ನಾಟ್ ಅ ಬಿಗ್ ಡೀಲ್. ಓಕೆ, ಅರ್ಥವಾಗ್ತಿದೆಯಲ್ಲ? ನಾವು ದಿಸ್ ಈಸ್ ನಥಿಂಗ್ ಬಟ್ ನೋಡಿ, 0 plus 0 I have 0, 0 plus minus 1 actually it is minus 1, 1 plus 0 is 1 and 0 plus 0 is 0. ಸೊ ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯವಾಗಿಲ್ಲ, ಈ ಪ್ರಾಬ್ಲಮ್ ಮುಕ್ತಾಯವಾಯಿತು. ಓಕೆ, ಸೊ ದ ಸೊಲ್ಯೂಷನ್ ಇಸ್ ದ ಆಫ್ ದಿಸ್ ಪ್ರಾಬ್ಲಮ್ ಇಸ್ ಇಷ್ಟೇ. ನಾವು ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಈಗ ಎರಡೂ ಸೇಮ್ ಆರ್ಡ್ರ್ ಇದ್ದರೆ ನಮಗೆ ಸಮಸ್ಯೆ ಇಲ್ಲ. ನಾವು ಐ ಹ್ಯಾವ್ ಅನದರ್ ಪ್ರಾಬ್ಲಮ್ ಹಿಯರ್. ಲೆಟ್ ಮೀ ಸೇ ದಿಸ್ ಈಸ್ ಎಕ್ಸಾಂಪಲ್ 12. ಎಕ್ಸಾಂಪಲ್ 12 ಈ ಪ್ರಾಬ್ಲಮ್ ಇದೆ. ಫೈಂಡ್ ಎ ಇಂಟು ಬಿ. ಎ ಇಂಟು ಬಿ ಕಂಡುಹಿಡಿಬೇಕಂತೆ. ಇಫ್ ಎ ಈಸ್ 6 and 9, ಮ್ಯಾಟ್ರಿಕ್ಸ್ ಎ ಇಸ್ 6 9 2 3 and matrix B is, I have a matrix B is 2 6 0 7 9 8. ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಮ್ಯಾಟ್ರಿಕ್ಸ್. ಯಾಕೆ ಅಂತಂದರೆ ನಿಮಗೆ ಇಲ್ಲಿ ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲಿಕೇಶನ್ ರೂಲ್ಸು ನೀಟಾಗಿ ಅರ್ಥ ಆಗೋಗುತ್ತೆ. ನಾವು ಪ್ಲೀಸ್ ಬಿ ಕೇರ್ಫುಲ್ ಹಿಯರ್. ಇದರ ಈಗ ಡೈರೆಕ್ಟಾಗಿ ನೋಡಿದ ತಕ್ಷಣ ಗೊತ್ತಾಗ್ತಿದೆ ಇವೆರಡು ಸ್ಕ್ವೇರ್ ಮ್ಯಾಟ್ರಿಕ್ಸೀಸ್ ಅಲ್ಲ. ಒಂದು ಸ್ಕ್ವೇರ್ ಇದೆ, ಒಂದು ರೆಕ್ಟ್ಯಾಂಗಲ್ ಇದೆ. ಫಸ್ಟು ಆರ್ಡರ್ ಬರೀರಿ. ಸೊ ಫಸ್ಟ್ ಮ್ಯಾಟ್ರಿಕ್ಸ್ನ ಆರ್ಡರ್ ಏನು? ಇಟ್ಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2, ಸೊ ಇಟ್ ಇಸ್ 2 cross 2. ಈ ಮ್ಯಾಟ್ರಿಕ್ಸ್ನ ಆರ್ಡರ್ ಏನು ಉದಯ್ ಹೇಳಪ್ಪ? ಸೊ ಹೌ ಮೆನಿ ರೋಸ್? ಐ ಹ್ಯಾವ್ 2 rows ಇಂಟು ಕಾಲಮ್ಸ್. ಆ್ಯಕ್ಚುಲಿ ಐ ಹ್ಯಾವ್ 3. ಈಗ ನೋಡಿ, ಪ್ಲೀಸ್ ಬಿ ಕೇರ್ಫುಲ್. ಫಸ್ಟ್ ಮ್ಯಾಟ್ರಿಕ್ಸಲ್ಲಿ 2 cross 2 ಆರ್ಡರ್ ಇದೆ, ಸೆಕೆಂಡ್ ಮ್ಯಾಟ್ರಿಕ್ಸಲ್ಲಿ 2 cross 3 ಇದೆ. ನಮಗೆ ಕಂಡೀಷನ್ ಏನು? ದಿಸ್ ನಂಬರ್ ಆಫ್ ಕಾಲಮ್ಸ್ ಹಿಯರ್ ಶುಡ್ ಬಿ ಈಕ್ವಲ್ ಟು ನಂಬರ್ ಆಫ್ ರೋಸ್. ಅಲ್ಲಿ ಎಲಿಮೆಂಟ್ ಸೇಮ್ ಇದ್ಮೇಲೆ ನಮಗೆ ಸಮಸ್ಯೆ ಇಲ್ಲ. ದಟ್ ಮೀನ್ಸ್ ವಿ ಕ್ಯಾನ್ ಮಲ್ಟಿಪ್ಲೈ. ಒಂದು ನೆನಪಲ್ಲಿರಲಿ, ಮಲ್ಟಿಪ್ಲೈ ಆದಮೇಲೆ ನಮ್ಗೆ ಮ್ಯಾಟ್ರಿಕ್ಸ್ ಯಾವ ಆರ್ಡರ್ ಬರುತ್ತೆ? ಇಟ್ ವಿಲ್ ಬಿ 2 cross 3. ಅಂದರೆ 2 ರೋ ಇರುತ್ತೆ ಬಟ್ 3 ಕಾಲಮ್ ಬರುತ್ತೆ. ಅದು ಹೇಗೆ ಬರುತ್ತೆ ಅಂತ ನೋಡೋಣ. ದೇರ್ ಫೋರ್ ಎ ಇಂಟು ಬಿ ಈಸ್ ನಥಿಂಗ್ ಬಟ್, ಬರ್ಕೊಳ್ಳಿ, ಎ 6 9 2 and 3. ಇದ್ರ ಜೊತೆ ಕಾಲಮ್ ಸೆಕೆಂಡ್ ಮ್ಯಾಟ್ರಿಕ್ಸ್ 2 6 0 7 9 and 8. ಸೊ ದಿಸ್ ಈಸ್ ನಥಿಂಗ್ ಬಟ್, ನೋಡೋಣ. ಫಸ್ಟ್ ಐ ಆಮ್ ಗೋನ್ ಟು ಟೇಕ್ ದ ಫಸ್ಟ್ ರೋ. ಫಸ್ಟ್ ರೋ ನಮಗೆ ಹೇಳ್ದಲ್ಲ ಯಾವತ್ತು ಫಸ್ಟ್ ರೋ ಜೊತೆ ಫಸ್ಟ್ ಕಾಲಮ್. ಗೊತ್ತಾಗ್ತಿದೆಯಾ? ನಾವು 6 into 2 ಹುಷಾರಾಗಿ ಬರೀರಿ. 6 2s 12 ಪ್ಲಸ್ 9 7s 9 7s
63. ಓಕೆ, ಸೊ ಫಸ್ಟ್ ರೋ ಜೊತೆ ಫಸ್ಟ್ ಕಾಲಮ್ ಆಯಿತು. ಸಿಮಿಲರ್ಲಿ ಫಸ್ಟ್ ರೋ ಜೊತೆ ಸೆಕೆಂಡ್ ಕಾಲಮ್ ತಗೊಳ್ಳಿ. 6 × 6, 6 6 36 ಪ್ಲಸ್ 9 × 9, 9 9 ಎಷ್ಟು 81. Okay, now next let's go for first row with the third column. 6 × 0. What is 6 × 0? 0 ಗೆ ಯಾವ್ದು ಮಲ್ಟಿಪ್ಲೈ ಮಾಡಿದ್ರು 0ನೇ. Now next 9 × 8. 8 9s are in 8 9s are 72. So first row ಜೊತೆ ಇದ್ದಿದ್ದು 3 ಕಾಲಮ್ ಕೆಲಸ ಮುಗ್ದೋಯ್ತು. So now my only work is with the second row. So second row is 2 3. ನಾವು ಸೆಕೆಂಡ್ ರೋದು ಫಸ್ಟ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡೋಣ. 2 × 2. ವಾಟ್ ಈಸ್ 2 × 2? 4 ಪ್ಲಸ್ 3 × 7. 7 3s are ಇಟ್ ಈಸ್ 21. ಕರೆಕ್ಟಾ? ನಾವು ಲೆಟ್ಸ್ ಗೋ ಫಾರ್ ಫಸ್ಟ್ ಕಾಲಮ್ ಜೊತೆ ಕೆಲಸ ಮುಗಿತು. ಲೆಟ್ಸ್ ಗೋ ಫಾರ್ ಸೆಕೆಂಡ್ ಕಾಲಮ್. 2 × 6. ಸೊ 6 2s are is 12 ಪ್ಲಸ್ 3 × 9. 9 3s are it is 27. Okay, now finally second row with the last column. 2 × 0. 2 × 0 is 0 plus 3 × 8. 8 3s are 24. ಓಕೆ, ಸೊ ಇಲ್ಲಿಗೆ ನಮ್ಮ ಕ್ಯಾಲ್ಕುಲೇಷನ್ ಪಾರ್ಟ್ ಇನ್ನೇನು, ನಾವು ಫೈನಲ್ ಆಗಿ ಇಲ್ಲಿ ಆನ್ಸರ್ ಬರೀಬೋದು. ಓಕೆ, ಬರೆಯೋಣ. ನಾವು ವಾಟ್ ಈಸ್ 63 ಪ್ಲಸ್ 12? ಸೊ ಇಟ್ ಈಸ್ 74. Sorry, 75. 63 plus 12 is 75. What is 36 plus 81? 80 plus 30 is ಎಷ್ಟು ಆಗುತ್ತೆ? 110. So 110 plus 7 is 117. So 36 plus 81 is 117. 0 plus 72 is 72. And 21 plus 4 is 25. ಇದು ನಿಮಗೆ 6th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್, ನಾನೇನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ, ನೀವೇ ಆರಾಮಾಗಿ ಬರ್ತೀರಾ. ಸೊ 27 plus 12 is 39. ಆ್ಯಂಡ್ ಫೈನಲಿ 0 plus 24 is 24. ಸೊ ಇಲ್ಲಿಗೆ ನಮ್ಮ ಈ ಪ್ರಾಬ್ಲಮ್ನ ಕೆಲಸ ಮುಗೀತು. ಓಕೆ, ಸೊ ಐ ಹ್ಯಾವ್ ಎ ಆ್ಯಂಡ್ ಬಿ ಡಿಫ್ರೆಂಟ್ ಆರ್ಡರ್ಸ್. ನಾವು ಮೈ ಕ್ವೆಶ್ಚನ್ ಇಸ್ ಕ್ಯಾನ್ ಐ ಫೈಂಡ್ ಬಿ ಇಂಟು ಎ? ಈ ಕ್ವೆಶ್ಚನಲ್ಲಿ ಒಂದು ವೇಳೆ ಅವನು ಬಿ ಎ ಕಂಡುಹಿಡೀರಿ ಅಂದರೆ ಕ್ಯಾನ್ ಯು ಫೈಂಡ್ ಔಟ್? ಹೇಳಿ ನೋಡೋಣ. ಬಿ ಎ ಕಂಡುಹಿಡಿಬೋದಾ? ಆ್ಯಕ್ಚುಲಿ ನೋಡಿ, ಬಿನ ಆರ್ಡರ್ ಏನಿದೆ, ಫಸ್ಟ್ ಬಿ ಇಂಟು ಎ ಬರಿಬೇಕಂದ್ರೆ ಬಿನ ಆರ್ಡರು ಎಷ್ಟಿದೆ? 2 × 3 ಇದೆ. ಬಿಗೆ ಆರ್ಡರು 2 × 3 ಇದೆ, ಬಟ್ ಎಗೆ ಆರ್ಡರು 2 × 2 ಇದೆ. ಹಿಯರ್ ದ ನಂಬರ್ ಆಫ್ ಕಾಲಮ್ಸ್ ಇಸ್ 3, ದ ನಂಬರ್ ಆಫ್ ರೋಸ್ ಇಸ್ 2. ಈ ಸಂದರ್ಭದಲ್ಲಿ ವಿ ಕ್ಯಾನ್ ಈಸಿಲಿ ಸೇ ಬಿ ಇಂಟು ಎ ಈಸ್ ನಾಟ್ ಪಾಸಿಬಲ್. ಇದರ ಮಲ್ಟಿಪ್ಲಿಕೇಶನ್ ನಮಗೆ ಸಾಧ್ಯವಿಲ್ಲ. ವೈ? ಕಾರಣ ಕೇಳಿದ್ರೆ ಹೇಳಿ. ಆ್ಯಸ್ ಸಿಂಪಲ್, ಅಲ್ಲೇನಿದೆ ಅದನ್ನೇ ಹೇಳಿ. ಬಿಕಾಸ್ ದ ನಂಬರ್ ಆಫ್ ಕಾಲಮ್ಸ್ ಇನ್ ಮ್ಯಾಟ್ರಿಕ್ಸ್ ಬಿ ಈಸ್ ನಾಟ್ ಈಕ್ವಲ್ ಟು ದ ನಂಬರ್ ಆಫ್ ರೋಸ್ ಇನ್ ಮ್ಯಾಟ್ರಿಕ್ಸ್ ಎ. ಹೆನ್ಸ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಈಸ್ ನಾಟ್ ಪಾಸಿಬಲ್. ಓಕೆ, ಅರ್ಥ ಆಯ್ತಾ? ಸೊ ಇಲ್ಲಿಗೆ ಈ ಪ್ರಾಬ್ಲಮ್ ಇಲ್ಲಿಗೆ ಮುಗಿಸುವ. ನಾವಿನ್ನೂ ಸ್ವಲ್ಪ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಟ್ರೈ ಮಾಡೋಣ. ಓಕೆ, ಲೆಟ್ ಮೀ ಟೇಕ್ ದಿಸ್ ಮ್ಯಾಟ್ರಿಕ್ಸ್. ಈಗ ಇಲ್ಲೊಂದು ಬ್ಯೂಟಿಫುಲ್ ಮ್ಯಾಟ್ರಿಕ್ಸ್ ಇದೆ ನಿಮ್ಮ ಎಕ್ಸಾಂಪಲಲ್ಲಿ. ಏನದು ಎಕ್ಸಸೈಸ್ 3.2 ಅಲ್ಲಿ ಥರ್ಡ್ ಕ್ವೆಶ್ಚನ್. ಐ ಹ್ಯಾವ್ ಫಸ್ಟ್ ಪ್ರಾಬ್ಲಮ್. ಕಂಪ್ಯೂಟ್ ದ ಫಾಲೋವಿಂಗ್ ಅಂತಲೇ, ಅಂದರೆ ಮಲ್ಟಿಪ್ಲೈ. ಇಟ್ ಈಸ್ ಎ ಬಿ ಮೈನಸ್ ಬಿ ಎ. ಇದೊಂದು ಮ್ಯಾಟ್ರಿಕ್ಸ್ ಇದೆ. ಇನ್ನೊಂದು ಮ್ಯಾಟ್ರಿಕ್ಸು ಎ ಮೈನಸ್ ಬಿ ಬಿ ಆ್ಯಂಡ್ ಎ. ಇವೆರಡು ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡಿ ಅಂತಲೇ ಮಾಡೋಣ, ಏನು ಸಮಸ್ಯೆ ಇಲ್ಲ. ಓಕೆ, ಹೌ ಡು ವಿ ಡೂ ಇಟ್? ಆ್ಯಸ್ ಐ ಟೋಲ್ಡ್ ಯು, ಇಫ್ ಯು ಹ್ಯಾವ್ ಅ ಪೆನ್ಸಿಲ್ ಯು ಕ್ಯಾನ್ ಮಾರ್ಕ್ ಇಟ್ ಔಟ್. ಸೊ ಫಸ್ಟ್ ರೋ ವಿತ್ ಫಸ್ಟ್ ಕಾಲಮ್. ಎ ಇಂಟು ಎ ಏನು? ಎ ಸ್ಕ್ವೇರ್. ಇದು ಬಿ ಬರ್ಕೊಳ್ಳೋವಾಗ ಹುಷಾರಾಗಿ ಬರ್ಕೊಳ್ಳಿ. ದಿಸ್ ಇಸ್ ಪ್ಲಸ್ ಬಿ. ಸೊ ಎ ಇಂಟು ಎ ಈಸ್ ಎ ಸ್ಕ್ವೇರ್ ಪ್ಲಸ್ ಬಿ ಇಂಟು ಬಿ ಈಸ್ ಬಿ ಸ್ಕ್ವೇರ್. ಓಕೆ, ನಾವು ನೆಕ್ಸ್ಟ್ ಸಿಮಿಲರ್ಲಿ ಎ ಇಂಟು ಮೈನಸ್ ಬಿ ಈಸ್ ಮೈನಸ್ ಎ ಬಿ ಅಥವಾ ಮೈನಸ್ ಬಿ ಎ, ಹೇಗಾದರೂ ಬರಿಬೋದು ಮಲ್ಟಿಪ್ಲಿಕೇಶನಲ್ಲಿ. ಸೊ ಎ ಇಂಟು ಮೈನಸ್ ಬಿ ಈಸ್ ಮೈನಸ್ ಎ ಬಿ ಪ್ಲಸ್ ಬಿ ಇಂಟು ಎ. ಏನದು ಸೆಕೆಂಡ್ ಕಾಲಮ್ ತಗೋತೀನಿ. ಎ ಇಂಟು ಮೈನಸ್ ಬಿ ಈಸ್ ಮೈನಸ್ ಎ ಬಿ ಪ್ಲಸ್ ಬಿ ಇಂಟು ಎ ಈಸ್ ಬಿ ಎ ಅಥವಾ ಎ ಬಿ.
Correcta? Now let's go for the next problem row. I'm taking the second row. So what is minus b into a? Minus b into a is minus ab plus a into b. So a into b is ab. Okay? So second row first column jote aitu. ಈಗ second row second column minus b into minus b is we know b square plus a into a ಏನಾಗುತ್ತೆ a square. So this is nothing but ಇಲ್ಲೇ ಬರೆದ್ಬಿಡೋಣ. ಸೊ ವಾಟ್ ಈಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಏನು ಮಾಡೋಕ್ಕಾಗಲ್ಲ. ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಲ್ಲಿ ಇಲ್ಲೇನಾಗುತ್ತೆ ನೋಡಿ ಮೈನಸ್ ಎ ಬಿ ಪ್ಲಸ್ ಎ ಬಿ ಇದೆ. ಇಟ್ಸ್ ಗೆಟ್ಸ್ ಕ್ಯಾನ್ಸಲ್ಸ್. ಐ ವಿಲ್ ಗೆಟ್ 0. Similarly here minus ab plus ab becomes 0 and this b square plus a square ನಿಮಗೆ ಬೇಕು ಅಂದರೆ a square plus b square ಅಂತ ಬರಿಬೋದು. That will be the solution of this problem. ಓಕೆ, ಈ ಪ್ರಾಬ್ಲಮ್ನ ಆನ್ಸರು ಅಷ್ಟೇ. ಅರ್ಥವಾಗ್ತಿದೆಯಾ? ಓಕೆ, ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಪ್ರಾಬ್ಲಮ್. ಐ ಆಮ್ ಸಾಲ್ವಿಂಗ್ ದಿ ಎಕ್ಸಸೈಸ್ ಪ್ರಾಬ್ಲಮ್ಸ್. ಇದು ನಿಮ್ಮ ಎಕ್ಸಸೈಸ್ ಪ್ರಾಬ್ಲಮ್ಸು ನೀಟಾಗಿ ಮಾಡ್ಕೊಳ್ಳಿ. ಸೊ ಐ ಹ್ಯಾವ್ 1 2 3 2 3 4. ತುಂಬ ಹುಷಾರಾಗಿ ನೋಡ್ಕೋಬೇಕು. ಈ ಮ್ಯಾಟ್ರಿಕ್ಸು ಈ ಥರ ಕಾಲಮು ರೋ ಒಂದೇ ಒಂದು ಬಂತು ಅಂದರೆ ಜನ ಸ್ಟೂಡೆಂಟ್ಸು ತಪ್ಪು ಮಾಡ್ತಾರೆ. ತಪ್ಪು ಯಾಕೆ ಮಾಡ್ತಾರೆ ಅಂದರೆ ಅವರು ಆರ್ಡರ್ ಬರ್ಕೊಳ್ಳೋಕೆ ಹೋಗಲ್ಲ. ಲೆಟ್ ಅಸ್ ಸಿ ಹೌ ಟು ಸಾಲ್ವ್ ದಿಸ್. ಆ್ಯಕ್ಚುಲಿ ನೋಡಿದ ತಕ್ಷಣ ಇದು 100% ಇವೆರಡು ಮ್ಯಾಟ್ರಿಕ್ಸ್ ನಾವು ಆ್ಯಡ್ ಮಾಡೋಕ್ಕಂತೂ ಆಗಲ್ಲ. ಮಲ್ಟಿಪ್ಲೈ ಮಾಡೋಕ್ಕಾಗುತ್ತಾ? ಚೆಕ್ ಮಾಡೋಣ. ಹೇಗೆ ಚೆಕ್ ಮಾಡೋದು ಫಸ್ಟು? ಆ್ಯಸ್ ಐ ಟೋಲ್ಡ್ ಯು ಫಸ್ಟ್ ರೈಟ್ ದಿ ಆರ್ಡರ್ ಆಫ್ ದಿಸ್. ವಾಟ್ ಈಸ್ ದ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್? ಆಲ್ವೇಸ್ ರೋ ಆ್ಯಂಡ್ ಕಾಲಮ್. ಎಷ್ಟು ರೋ ಇದೆ? 3 ರೋ ಇದೆ, ಒಂದೇ ಒಂದು ಕಾಲಮ್ ಇದೆ. ಕರೆಕ್ಟಾ? ಫೈನ್. ನಾವು ಸಿಮಿಲರ್ಲಿ ಇದರ ಆರ್ಡರ್ ಏನು? 1 ಕ್ರಾಸ್ 3. ಕರೆಕ್ಟಾ? ಒಂದೇ ಒಂದು ರೋ ಇದೆ, 3 ಕಾಲಮ್ ಇದೆ. ಸೊ ಒಂದು ನೆನಪಿರಲಿ, ಒಂದು ನಮ್ಗೆ ಯಾವಾಗಲೂ ಫಸ್ಟೇ ನಮ್ಮ ಪಿಕ್ಚರೈಸೇಷನ್ ಆಗೋಗ್ಬಿಡ್ಬೇಕು. ಏನಂತ? ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಆರ್ಡರು ಯಾವ ಆರ್ಡರ್ ಬರುತ್ತೆ, ಮಲ್ಟಿಪ್ಲೈ ಮಾಡಿದಾಗ ನನಗೆ ಯಾವ ಆರ್ಡರ್. ಇಲ್ಲಿ ನಂಬರ್ ಆಫ್ ಕಾಲಮ್ಸ್ ಇಸ್ 1, ನಂಬರ್ ಆಫ್ ರೋಸ್ ಇಸ್ 1. ಸೊ 1 and 1 ಇರೋದ್ರಿಂದ ನನಗೆ ಮಲ್ಟಿಪ್ಲೈ ಮಾಡಿದಾಗ ಯಾವ ಆರ್ಡರ್ ಬರುತ್ತೆ? 3 into 3. ಯಾವತ್ತೂ ನೆನಪಿರಲಿ, ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ವಿಲ್ ಬಿ ದಿ ಔಟರ್ ಆರ್ಡರ್ ಏನಿತ್ತು ಅದರ ಬರುತ್ತೆ. ಸೊ ಐ ವಿಲ್ ಗೆಟ್ ಅ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಕ್ರಾಸ್ 3. ಹೇಗೆ ಬರುತ್ತೆ ಸರ್? ಇಲ್ಲಿ ನೆನ್ಪಿಟ್ಕೊಳ್ಳಿ, ಇಲ್ಲಿ ಫಸ್ಟ್ ರೋ ಅಂದರೆ ಇರೋದು ಒಂದೇ ಎಲಿಮೆಂಟು. ಎಷ್ಟನೇ ಇರಲಿ ನಮಗೇನು, ಫಸ್ಟ್ ರೋ ಅಂದರೆ ಇರೋದು ಒಂದೇ ಎಲಿಮೆಂಟು, ಇಲ್ಲಿರೋದು ಫಸ್ಟ್ ಕಾಲಮ್. ಸೊ ಫಸ್ಟ್ ರೋ ಜೊತೆ ಫಸ್ಟ್ ಕಾಲಮ್ ಅಂದರೆ ಇರೋದು ಒಂದೊಂದೇ ಎಲಿಮೆಂಟು, ಮಲ್ಟಿಪ್ಲೈ ಮಾಡ್ತಾ ಹೋಗಿ, ನೋ ಪ್ರಾಬ್ಲಮ್. ಸೊ ಫಸ್ಟ್ ರೋ ಜೊತೆ ಫಸ್ಟ್ ಕಾಲಮ್ ಅಂದರೆ 1 into 2. ಪ್ಲಸ್ ಮಾಡೋಕ್ಕೆ ಬೇರೆ ಮ್ಯಾಟ್ರಿಕ್ ಎಲಿಮೆಂಟ್ಸೇ ಇಲ್ಲ. ಓಕೆ, ನಾವು ನೆಕ್ಸ್ಟ್ ಫಸ್ಟ್ ರೋ ಜೊತೆ ಫಸ್ಟ್ ಕಾಲಮ್ ಕೆಲಸ ಮುಗಿದೋಯ್ತು. ವಿಲ್ ಗೋ ಟು ದ ನೆಕ್ಸ್ಟ್ ಕಾಲಮ್. ಸೊ ಫಸ್ಟ್ ರೋ ಜೊತೆ ಥರ್ಡ್ ಕಾಲಮ್, ಸೆಕೆಂಡ್ ಕಾಲಮ್. ಸೊ ಇಟ್ ಇಸ್ 1 into 3. ಸಿಮಿಲರ್ಲಿ ಫಸ್ಟ್ ರೋ ಜೊತೆ ಥರ್ಡ್ ಕಾಲಮ್. ಸೊ ಇಟ್ಸ್ 1 into 4. ಕರೆಕ್ಟಾ? ನಾವು ಫಸ್ಟ್ ರೋ ಕೆಲಸ ಮುಗೀತು. ಲೆಟ್ಸ್ ಗೋ ಫಾರ್ ಸೆಕೆಂಡ್ ರೋ. ಸೊ ಸೆಕೆಂಡ್ ರೋ ಈಸ್ 2. ಸೊ ಇಟ್ ಈಸ್ 2 into 2. ಅರ್ಥವಾಗ್ತಿದೆಯಲ್ಲ? ಇಟ್ ಇಸ್ 2. ಸೊ ಸೆಕೆಂಡ್ ರೋ ಜೊತೆ ಫಸ್ಟ್ ಎಲಿಮೆಂಟ್. ನಾವು ಸಿಮಿಲರ್ಲಿ ಸೆಕೆಂಡ್ ರೋ ಜೊತೆ ಸೆಕೆಂಡ್ ಕಾಲಮ್. ಸೊ ಇಟ್ ಈಸ್ 2 into 3. ನೆಕ್ಸ್ಟ್ ಸೆಕೆಂಡ್ ರೋ ಥರ್ಡ್ ಕಾಲಮ್. ಸೊ ಇಟ್ ಈಸ್ 2 into 4. ನೆಕ್ಸ್ಟ್ ಥರ್ಡ್ ರೋ ಜೊತೆ ಫಸ್ಟ್ ಕಾಲಮ್. ಇಟ್ ಈಸ್ 3 into 2. ನೆಕ್ಸ್ಟ್ 3 into 3. ನೆಕ್ಸ್ಟ್ 3 into 4. ಇದನ್ನು ನಮ್ಮ 3ನೇ ಕ್ಲಾಸ್ ಮಕ್ಕಳು ಕೂಡ ನೀಟಾಗಿ ಬರೀತಾರೆ. Because it is just multiplication. So it's 2 1s are 2, 3 1s are 3, 4 1s are 4, 2 2s are 4, 2 3s are 6, 2 4s are 8. Next 3 2s are 6, 3 3s are 9, 3 4s are 12. So ಅಲ್ಲಿಗೆ ಆ ಪ್ರಾಬ್ಲಮ್ನ ಸೊಲ್ಯೂಷನ್ ಮುಗೀತು. ಇಸ್ ಇಟ್ ಕ್ಲಿಯರ್? ಅರ್ಥವಾಗ್ತಿದೆಯೇನೋ ರಕ್ಷಿತ್? ಓಕೆ, ಸೊ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಪ್ರಾಬ್ಲಮ್. ನಾವೊಂದು 3 ಕ್ರಾಸ್ 3 ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲಿಕೇಶನ್ ನೋಡ್ಕೊಬಿಡೋಣ. ಓಕೆ, ಬಿಕಾಸ್ 3 ಕ್ರಾಸ್ 3 ಮ್ಯಾಟ್ರಿಕ್ಸ್ನ ಇದುವರೆಗೂ ನಾವು ಟ್ರೈ ಮಾಡಿಲ್ಲ. ಏನಾಗುತ್ತೆ ಅಂತ ವಿಲ್ ಚೆಕ್ ಇಟ್ ಔಟ್. ಓಕೆ, ಅದನ್ನು ಪ್ರಾಬ್ಲಮ್ ಮಾಡಿದ್ರೆ ವಿಲ್ ಗೆಟ್ ಎನ್ ಐಡಿಯಾ ಆಫ್ ಹೌ ವಿ ಮಲ್ಟಿಪ್ಲೈ ಥಿಂಗ್ಸ್. ಓಕೆ, ಸೊ ಐ ಹ್ಯಾವ್ ಅ 4th ಕ್ವೆಶ್ಚನ್ ಹಿಯರ್. I have 2, 3, 4, 3, 4, 5, 4, 5, 6. ಈ ಮ್ಯಾಟ್ರಿಕ್ಸ್ ಜೊತೆ ಇದನ್ನು ಮಲ್ಟಿಪ್ಲೈ ಮಾಡಬೇಕಂತೆ. 1, -3, 5, 0, 2, 4,
and 3, 0, 5. So we'll solve this problem. ಹೇಗೆ ಮಾಡೋದು? As we know, take the first row with the first column. ಗೊತ್ತಾಗ್ತಿದೆಯಲ್ಲ? So this is nothing but ನಮ್ಗೆ ಗೊತ್ತಿರಲಿ ಫಸ್ಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ಸೆಕೆಂಡ್ ಮ್ಯಾಟ್ರಿಕ್ಸ್ ಬೋತ್ ಆರ್ ಆಫ್ ಆರ್ಡರ್ 3 × 3. ಅದರ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಕೂಡ 3 × 3ನೇ ಆಗಿರುತ್ತೆ. ಓಕೆ, ಸೊ ಫಸ್ಟ್ ರೋ ವಿತ್ ದ ಫಸ್ಟ್ ಕಾಲಮ್ ಅಂದರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡ್ತೀರಿ. 2 × 1 is 2 ಪ್ಲಸ್ 3 × 0 is 0 ಪ್ಲಸ್ 4 × 3 4 3s is 12. ಇದೊಂದು ಸ್ಟೆಪ್ ಹುಷಾರಾಗಿ ಮಾಡಿ ಸ್ಟೂಡೆಂಟ್ಸ್, ದೆನ್ ನಿಮಗೆ ನೀವೇ ಸಾಟಿ, ನೀವು ತಪ್ಪು, ಯು ವಿಲ್ ನೆವರ್ ಮೇಕ್ ಮಿಸ್ಟೇಕ್. ಸೊ ನೆಕ್ಸ್ಟ್ ಫಸ್ಟ್ ರೋ ವಿತ್ ದಿ ಸೆಕೆಂಡ್ ಕಾಲಮ್ 2 × -3 ಇಟ್ಸ್ -6 ಪ್ಲಸ್ 3 × 2 ಇಟ್ ಇಸ್ +6 ಪ್ಲಸ್ 4 × 0 it is 0. Next, first row with the last column, that is third column, 2 × 5 that's 10 plus 3 × 4 that's 12 plus 4 × 5 4 5s is to 20. ಸೊ ಅಲ್ಲಿಗೆ ಫಸ್ಟ್ ರೋ ಕೆಲಸ ಮುಗೀತು. ಲೆಟ್ ಮೀ ಟೇಕ್ ದ ಸೆಕೆಂಡ್ ರೋ. ಸೇಮ್ ಪ್ರೊಸೀಜರ್ ಸೆಕೆಂಡ್ ರೋ ಜೊತೆ ಮಾಡ್ತೀನಿ. ನಾವು ಸಿಮಿಲರ್ಲಿ 3 1s are 3 plus 4 0s are 0 plus 5 3s are 15. ಓಕೆ, ನಾವು ಫಸ್ಟ್ ಸೆಕೆಂಡ್ ರೋ ಜೊತೆ ಸೆಕೆಂಡ್ ಕಾಲಮ್ ತೊಗೊತೀನಿ. 3 × -3 -9 plus 4 × 2 8 plus 5 × 0 0. Similarly second row with the last column 3 × 5 15 plus 4 × 4 16 plus 5 × 5 25. 5 5s are 25. Similarly the last column last row na ella column jote martini. 4 × 1 is 4 plus 5 × 0 0 plus 6 3s are 18. Now last row with the second column 4 × 3 -12 plus 5 × 2 10 plus 6 × 0. 6 × 0 is 0. Now finally the last row with the last column 4 × 5 4 5s are 20 plus 5 4s are 20 plus 6 5s are 30. ಇಷ್ಟು ಬಂದಮೇಲೆ your proper calculations. ಇದಾದಮೇಲೆ ದಯವಿಟ್ಟು ತಪ್ಪು ಮಾಡೋಕ್ಕೆ ಹೋಗಬೇಡಿ, ಹುಷಾರಾಗಿ ಮಾಡಿ. ಸೊ 12 + 2 is 14 -6 + 6 gets cancels, it is 0. So 20 + 10 is 30 30 + 12 is 42. Next 15 + 3 is 18 -9 + 8 is -1. Now 15 + 16 ಎಷ್ಟಾಗುತ್ತೆ? 31 31 + 25 is 56. ಅಥವಾ ಹೆಂಗೆ ಬೇಕಾದ್ರೂ ಮಾಡಿ. 25 + 15 is 40 40 + 16 is 56. ನಾವು 18 + 4 18 + 4 ಏನು? 22 -12 + 10 is -2 20 + 20 is 40 40 + 30 is 70. Okay class, so this is how you multiply the matrices. Okay, so in this class students we have seen how to multiply the matrices of different orders. ಈಗ ನಾವು square matrices of same order is there, that's not a problem, but you have a square matrix with a rectangular matrix or both are rectangular matrix, how to solve. ಸೊ ಈ ಒಂದು ಕ್ಲಾಸ್ನ ದಯವಿಟ್ಟು ಒಂದು ಸರಿ ಅಲ್ದಿರ 2 ಸರಿ ನೋಡಿ, ಯು ಪ್ರಾಕ್ಟೀಸ್ ದ ಪ್ರಾಬ್ಲಮ್ಸ್. ಇನ್ನೂ ಎಕ್ಸಸೈಸಲ್ಲಿ ತುಂಬ ಪ್ರಾಬ್ಲಮ್ಸ್ ಇದ್ದಾವೆ, ಯು ಪ್ರಾಕ್ಟೀಸ್ ಆಲ್ ದ ಸಮ್ಸ್. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಗೋನ್ ಟು ಡೀಲ್ ವಿತ್ ಸಮ್ ಹೈಯರ್ ಆರ್ಡರ್ ಪ್ರಾಬ್ಲಮ್ಸ್. ಸೊ ಈ ಒಂದು ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿದ್ದರೆ ಯು ಕ್ಯಾನ್ ಈಸಿಲಿ ಸಾಲ್ವ್ ದ 5 ಮಾರ್ಕರ್ ಕ್ವೆಶ್ಚನ್ಸ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಗೆ ಈ ಚಾಪ್ಟ್ರಲ್ಲಿ 5 ಮಾರ್ಕರ್ ಬರಬೇಕು ಅನ್ನೋದಾದರೆ ನೀವು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ನೀಟಾಗಿ ಕಲಿಬೇಕು. ಓಕೆ, ಮತ್ತು ಡೋಂಟ್ ವರಿ, ಏನದು ಬರಲ್ಲ ಅನ್ನೋ ಮಾತು ಬೇಡ, ವರ್ಕ್ ಮಾಡಿ. ಒಂದು ಸರಿ ಅಲ್ದಿದ್ರೆ ಇನ್ನೊಂದು ಸರಿ ಮಾಡಿ, ಮತ್ತು ವೀಡಿಯೋ ಇರುತ್ತೆ, ನೀವು ಯು ಕ್ಯಾನ್ ಒಂದು ಸರಿ ಅಲ್ದಿದ್ರೆ 10 ಸರಿ ನೋಡ್ಬೋದು. ನೀಟಾಗಿ ನೀವೇ ಪ್ರಾಕ್ಟೀಸ್ ಮಾಡಿ. ದ ಮೋರ್ ಯು ವರ್ಕ್ಔಟ್ ದ ಮೋರ್ ಈಸಿಲಿ ಯು ಕ್ಯಾನ್ ಡೂ ಇಟ್. ಓಕೆ ಸ್ಟೂಡೆಂಟ್ಸ್, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಕ್ಲಾಸ್. ಸೊ until we come back for the next class, take care and God bless you all. Bye.